ಕೂಡ ನಕಲಿ ಮತದಾನ ಆಗಿರುವಂಥದ್ದು. ಅಲ್ಲೂ ಕೂಡ ವೋಟ್ ಮಾಡೋದಕ್ಕೆ ಬಂದಂಥ ಕೃಷ್ಣ ಅನ್ನೋ ವ್ಯಕ್ತಿ ಅವ್ರು ವೋಟ್ ಮಾಡೋದಕ್ಕೆ ಬಂದಾಗ ಅವರ ವೋಟನ್ನು ಆಲ್ರೆಡಿ ಯಾರೋ ಮಾಡಿದ್ರು, ಮತ ಚಲಾವಣೆ ಆಗಿಬಿಟ್ಟಿತ್ತು ಅವರ ಹೆಸರಿನಲ್ಲಿ. ಹಾಗಾಗಿ ಬಂದಂಥ ಕೃಷ್ಣ ನಾಯಕ್ ಅವರಿಗೆ ಶಾಕ್ ಉಂಟಾಗಿದೆ. ತನ್ನ ಬದಲು ಬೇರೊಬ್ಬ ವ್ಯಕ್ತಿ ಆಲ್ರೆಡಿ ಮತದಾನ ಮಾಡಿಬಿಟ್ಟಿದ್ದಾನೆ ತನ್ನದೇ ಹೆಸರಿನಲ್ಲಿ ಅಂತ. ಮಣಿಪಾಲದ ರಾಜೀವ್ ನಗರದಲ್ಲಿ ಈ ಘಟನೆ ನಡೆದಿದೆ. ಮತಗಟ್ಟೆ ಅಧಿಕಾರಿಗಳಿಗೆ ಬೂತ್ ಏಜೆಂಟ್ಗಳಿಗೆ ತರಾಟೆ ತಗೊಂಡಿದ್ದಾರೆ. ನಕಲಿ ಮತದಾನ ಮಾಡಿದವರು ಯಾರು ಅಂತ ಪತ್ತೆ ಮಾಡಬೇಕು ಅಂತ ಇವರು ಒತ್ತಾಯ ಹಾಕಿದ್ದಾರೆ. ಈಗ ಇಂಥದ್ದು ಆಗಿರ್ಬೋದು ಅಂತ ನನ್ನ ಅಸಂಪ್ಷನ್, ನನಗದು ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು. ಅವರಿಗೆ ಚೆಕ್ ಮಾಡಿದ್ರೆ ಚೆಕ್ ಮಾಡಿ ಏನು ಆಪ್ಷನ್ ಕೊಡ್ತಾ ಇದ್ದಾರೆ ನೀವು ನನಗೆ? ಚೆಕ್ ಮಾಡಿ ಅಲ್ಲ, ಒಂದು ನಿಮಿಷ ಸರ್, ಪ್ರೊಸೀಡಿಂಗ್ ವಿಲ್ ಡೂ ಇಟ್ ಟುಗೆದರ್ ಸರ್. ಇಲ್ಲೇ ಮಾತಾಡುವ ಬೂತ್ ಎದುರಿಗೆ. We need to explain on a face-to-face, actually in a transparent way. That's what my request, and that's a humble request from your side to the PRO. ಸಮಸ್ಯೆ ಹೇಳಿದ್ರೆ ಅರ್ಥ ಮಾಡ್ಕೊಂಡಿದ್ದಾರೆ. ಸಮಸ್ಯೆ ಏನಿದೆ ನಮಗೆ ಸೊಲ್ಯೂಷನ್ ಕೊಡಿ. ಇಂಟರ್ನಲ್ ಸೆಟಪ್ ಎಲ್ಲ ಬೇಡ. ಎಲ್ಲ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಟೀಮ್ ನಮ್ಮ ಪ್ರತಿನಿಧಿಗಳು ರಾಜ್ಯದಾದ್ಯಂತ ಕ್ಷಣ ಕ್ಷಣದ ಇಂಚಿಂಚು ಮಾಹಿತಿಯನ್ನ ಬೆಳಗಿನಿಂದ ನಿಮ್ಮೆದುರು ತರ್ತಾನೆ ಇದ್ದಾರೆ. ಲೆಟ್ಸ್ ಗೋ ಟು ಉಡುಪಿನಲ್ಲಿ ಏನಾಗಿದೆ, ಯಾಕೆ ನಕಲಿ ಮತದಾನ ಆಯ್ತು, ಅದು ಏನು ಯಾರು ಮಾಡಿದ್ದಾರೆ ಅಂತ ಏನಾದರೂ ಪತ್ತೆ ಆಯ್ತಾ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಓಕೆ, ಸೊ ಹರ್ಷ, ಅಲ್ಲಿ ಏನಾಗಿದೆ ಪರಿಸ್ಥಿತಿ, ಯಾರು ಮಾಡಿದ್ರಂತೆ ನಕಲಿ ಮತದಾನ, ಏನಾದರೂ ಪತ್ತೆ ಆಯ್ತಾ? ಪಾಪ ಅವರು ಅಬ್ಜೆಕ್ಟ್ ಮಾಡಿದ್ರು ಅಲ್ಲಿ ವಿಕ್ಟಿಮ್, ಈ ತರ ನಂದು ವೋಟ್ ಬೇರೆ ಯಾರು ಹಾಕ್ಬಿಟ್ಟಿದ್ದಾರೆ ಅಂತ. ಏನಾಯ್ತದ ಮತ್ತೆ? ಖಂಡಿತ ಏನಂದರೆ ಇದು ಉಡುಪಿಯ ಮಣಿಪಾಲದ ರಾಜೀವ್ ನಗರದಲ್ಲಿ ಮತಗಟ್ಟೆಯಲ್ಲಿ ನಡೆದಿರುವಂಥ ಘಟನೆ ಅಂತ ಹೇಳ್ಬೋದು. ಯಾಕಂದರೆ ಆ ಮತದಾರ, ಅದರ ನೈಜ ಮತದಾರರು ಮತದಾನ ಮಾಡಲಿಕ್ಕೆ ಬಂದಿದ್ದಾರೆ, ಕೃಷ್ಣ ನಾಯ್ಕ್ ಅಂತ. ಆದರೆ ಅವರ ವೋಟನ್ನು ಆಗಾಗ ಯಾರೋ ಹಾಕಿದ್ರು, ಹಾಗಾಗಿ ಅವರಿಗೆ ಆಶ್ಚರ್ಯ ಮತ್ತು ಶಾಕ್ ಉಂಟಾಗಿತ್ತು. ಯಾರು ನಾನು ಬರದೇ ಆ ಮತದಾನವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಅವರಿಗೆ ಉಂಟಾಗಿತ್ತು. ಅದನ್ನು ಅವರು ಏಜೆಂಟ್ಗಳ ಬಳಿ ಹೇಳಿಕೊಂಡಿದ್ದರು. ಹಾಗಾಗಿ ಎರಡೂ ಪಕ್ಷದ ಏಜೆಂಟ್ರುಗಳು ಕೂಡ ಚುನಾವಣಾ ಅಧಿಕಾರಿಗಳ ಜೊತೆಗೆ ವಾಗ್ವಾದವನ್ನು ಕೂಡ ನಡೆಸಿದರು. ಇದು ಯಾವ ರೀತಿ ಈ ರೀತಿಯ ಒಂದು ನಕಲಿ ಮತದಾನ ಆಗಿದೆ ಅಥವಾ ಅವರ ಹೆಸರಿನಲ್ಲಿ ಬೇರೆ ಯಾರಿಗೆ ಕೊಟ್ಟಿದ್ದೀರಿ, ಯಾರು ಮತದಾನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅಲ್ಲಿ ವಾಗ್ವಾದ ಕೂಡ ನಡೀತು. ಅಧಿಕಾರಿಗಳು ಕೂಡ ಅವರನ್ನು ಸಮಾಧಾನ ಪಡಿಸುವ ಅದು ಯಾವ ರೀತಿ ತಪ್ಪಾಗಿದೆ ಅಂತ ಕಂಡು ಹುಡುಕ್ತೇವೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದರು. ಆದರೆ ಇದೊಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಶಾಕ್ ಅಂತ ಹೇಳ್ಬೋದು. ಯಾಕಂದರೆ ಈ ಚುನಾವಣೆ ಒಂದು ಕಟ್ಟುನಿಟ್ಟಿನಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬೇರೆ ಮತದಾರರ ಐಡಿಯಲ್ಲಿ ಯಾರು ಮತದಾನವನ್ನು ಮಾಡಿದ್ರು, ಇದು ನಕಲಿ ಮತದಾನದ ಜಾಲ ಉಡುಪಿಯಲ್ಲೂ ಕೂಡ ಇದೆಯಾ ಅನ್ನೋ ಒಂದು ಸಂಶಯ ಕೂಡ ಎದುರಾಗಿರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ತಾರೆ, ಯಾರು ಈ ರೀತಿಯ ಒಂದು ನಕಲಿ ಮತದಾನವನ್ನು ಮಾಡಿದ್ದಾರೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಯಾವ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಥ್ಯಾಂಕ್ ಯು ಹರೀಶ್. ಡೀಟೇಲ್ಸ್ಗಾಗಿ ಅವರಿಗೆ ಕ್ರಮ ಸಂಖ್ಯೆ ಉಂಟು, ಅದಕ್ಕೆ ಟಿಕ್ ಮಾರ್ಕ್ ಹಾಕಿದೆ. ನಿಮ್ಮ PR ಅಬ್ಸರ್ವೇಷನ್ ನೋಡಿದ್ದಾರೆ. ನೆಕ್ಸ್ಟ್ ಪರ್ಸನ್ ಅದನ್ನು ಟಿಕ್ ಮಾಡಿ ಅವನಿಗೆ 3 ಗಂಟೆವರೆಗೆ ಎಷ್ಟು ಮತದಾನ ಆಗಿದೆ? 51% ಮತದಾನ ಆಗಿದೆ. ಉಡುಪಿ ಮಂಡ್ಯದಲ್ಲಿ 58% ಮತದಾನ ಆಗಿದ್ದರೆ ಮತ್ತೊಂದು ಕಡೆ 3 ಗಂಟೆವರೆಗೆ ಇಡೀ ರಾಜ್ಯದಲ್ಲಿ ಟೋಟಲ್ ಓವರ್ ಆಲ್ 51% ಮತದಾನ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಗರಿಷ್ಠ 59% ಮತದಾನ ಆಗಿದೆ. ಉಡುಪಿ ಹಾಗೇನೆ ಮಂಡ್ಯದಲ್ಲಿ ತಲಾ 58% ಮತದಾನ ಆಗಿದೆ. ಓವರ್ ಆಲ್ ರಾಜ್ಯದ ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಹೋಲಿಸಿಕೊಂಡ್ರೆ 51% ಮತದಾನ. ಈಗ ಸರಿಯಾಗಿ 3 ಗಂಟೆ 33 ನಿಮಿಷ, 6 ಗಂಟೆವರೆಗೂ ಮತದಾನ ಇರುತ್ತೆ. 51% ಈಗಾಗಲೇ ಕ್ರಾಸ್ ಆಗಿದೆ. ಸೊ ಇನ್ನೂ ಹೆಚ್ಚಿನ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಹೆಚ್ಚು ಸಂಖ್ಯೆಯಲ್ಲಿ ಜನ ಬರಬೇಕು. ಸದ್ಯಕ್ಕೆ ಉರಿ ಬಿಸಿಲಿದೆ. ಇನ್ನೂ ಕೆಲವು ಜನ ಮನೆಯಿಂದ ಆಚೆ ಬರ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ 4 ಗಂಟೆಯ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವ ಚಾನ್ಸಸ್ ಇದೆ. ಆದರೆ ಅಲ್ಲಿವರೆಗೂ ಕಾಯ್ದೆ. ಇವತ್ತೊಂದಿನ ಸ್ವಲ್ಪ ಕಷ್ಟಪಟ್ಟರು ಸರಿನೇ, ನಿಮ್ಮ ಹಕ್ಕನ್ನ ಕಷ್ಟಪಟ್ಟಾದರೂ ಚಲಾಯಿಸಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕಾರಣ 6 ಗಂಟೆಗೆ ಎಲ್ಲರೂ ಒಂದೇ ಟೈಮಿಗೆ ಬಂದುಬಿಟ್ರೆ ಅಲ್ಲಿ ಮತ್ತೆ ಗೊಂದಲ, ಆ ಗೊಂದಲಕ್ಕೆ ಮತ್ತೆ ನಾವೇ ಸಾಕ್ಷಿ ಆಗಬೇಕಾಗತ್ತೆ. ಹೀಗಾಗಿ ನಿರಂತರವಾಗಿ 6 ಗಂಟೆವರೆಗೂ ಇದು ಸಾಗಬೇಕು, ಪ್ರತಿಶತ ಹೆಚ್ಚಾಗಬೇಕು ಅನ್ನುವಂತಹ ನಿರೀಕ್ಷೆ ಇದ್ದರೆ ಖಂಡಿತವಾಗಿಯೂ ಯಾರು ಮಿಸ್ ಮಾಡದೆ ಮತದಾನದ ಹಕ್ಕನ್ನು ಚಲಾವಣೆ ಮಾಡಬೇಕು. 3 ಗಂಟೆವರೆಗೂ 51% ಮತದಾನ ಆಗಿದೆ. ಒಂದು 4 ಗಂಟೆ 4:15 ಅಷ್ಟೊತ್ತಿಗೆ 70% ದಾಟ್ಲಿ ಅನ್ನುವಂತಹ ಆಶಯ ಎಲ್ಲರದ್ದು. ನೋಡೋಣ ಏನಾಗುತ್ತೆ ಅಂತ. ಎಸ್, ನಕಲಿ ಮತದಾನ ಮತ್ತೊಂದು ಕಡೆ ಮತದಾನದ ಪ್ರತಿಶತದ ವಿಚಾರವಾಗಿ ನಾವೀಗ ಮಾತಾಡ್ತಾ ಇದ್ವಿ. ಬಸವರಾಜ್ ಸರ್,
ನಕಲಿ ಮತದಾನ ಅನ್ನುವಂತಹ ಈ ಕಾನ್ಸೆಪ್ಟ್ ಏನಿದೆ, ಇಲ್ಲಿ ಪೋಲಿಂಗ್ ಏಜೆಂಟ್ ಅಂತ ಇರ್ತಾರೆ ಸ್ಥಳೀಯರು, ಅವರು ಎಲ್ಲರನ್ನೂ ಕೂಡ ಗುರುತಿಸುವಂತ ವ್ಯಕ್ತಿಯಾಗಿರ್ತಾರೆ. ಪೋಲಿಂಗ್ ಆಫೀಸರ್ ಅಂತ ಇಲೆಕ್ಷನ್ ಕಮಿಷನ್ ಕಡೆಯಿಂದ ಗೌರ್ಮೆಂಟ್ ಎಂಪ್ಲಾಯ್ ಇರ್ತಾರೆ. ಆಮೇಲೆ ಅಸೈನ್ಮೆಂಟ್ ಸೂಪರ್ವೈಸರ್ಸ್ ಇರ್ತಾರೆ. ಪ್ರತಿಯೊಬ್ಬ ಅಧಿಕಾರಿಗಳಿದ್ದಾಗಲೂ ಕೂಡ ಆಧಾರ್ ಕಾರ್ಡ್ ವೆರಿಫಿಕೇಶನ್ಸ್ಗೆ 10 ಹಲವು ಪ್ರೊಸೆಸ್ಗಳನ್ನು ಇವರು ಪಾಸ್ ಮಾಡಿದಾಗಲೂ ಕೂಡ ಹೇಗೆ ಸಾಧ್ಯ ನಕಲಿ ಮತದಾನ ಅನ್ನೋದು? ಕ್ವೈಟ್ ಅನ್ಲೈಕ್ಲಿ. ಯಾಕಂದರೆ ಹಿಂದೆ ಪೇಪರ್ ಬ್ಯಾಲೆಟ್ ಇರುವಾಗ ಎಸ್ಪೆಷಲಿ ಇನ್ ಉತ್ತರ ಪ್ರದೇಶ ಅಂಡ್ ಪಾಟ್ನಾ, ಬಿಹಾರ್, ಪೋಲಿಂಗ್ ಸ್ಟೇಷನ್ ಹ್ಯಾಜಾಕ್ ಮಾಡಿಬಿಡೋರು. ಬೂತ್ ಕ್ಯಾಪ್ಚರಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಅವಾಗ. ಬಂದು ಗಿಡ್ಕೊಂಡು ಓಟ್ ಹಾಕಿಬಿಡೋರು, ಅದೆಲ್ಲ ನಡೆಯೋದು. ಈಗ ನೀವು ಹೇಳಿದಂಗೆ ಅನೇಕ ಮಾರ್ಗೋಪಾಯಗಳಿದ್ದಾವೆ ಐಡೆಂಟಿಟಿ ವೆರಿಫೈ ಮಾಡೋದಕ್ಕೆ. ಅದು ಆಧಾರ್ ಕಾರ್ಡ್ ಆಗಲಿ, ಎಪಿಕ್ ಆಗಲಿ. ಎಪಿಕ್ ಅಂತೂ ಹೆಚ್ಚು ಕಡಿಮೆ ಎಲ್ಲರ ಹತ್ರ ಇದೆ. ಈಗ ವೋಟರ್ ID ಕಾರ್ಡು ಎಲ್ಲರ ಹತ್ರನೂ ಇದೆ. ಇಲ್ಲಿ ಇಷ್ಟೆಲ್ಲ ಇದ್ದಾಗಲೂ ಕೂಡ ಇಲ್ಲಿ ಮತದಾನ ಆಗಿದೆ ಅಂದರೆ ಐ ಡೋಂಟ್ ನೋ ಹೂಸ್ ಫಾಲ್ಟ್ ಇಟ್ ಈಸ್, ದಟ್ಸ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಓಕೆ ಸರ್, ಫೈನಲಿ ನಾವು ಈ ವಿಚಾರನ ಸುಮಾರು ಸರಿ ಕೇಳಿದ್ವಿ ನಿಮ್ಮ ಹತ್ರ. ಬಟ್ ಫೈನಲಿ ಈ 14 ಲೋಕಸಭಾ ಕ್ಷೇತ್ರಗಳ ವಿಚಾರದಲ್ಲಿ ಈಗ ಆಲ್ರೆಡಿ 51% ವೋಟ್ ಆಗಿದೆ ಅಂತ, ನಿಮಗೆ ಯಾವ ಕ್ಷೇತ್ರಗಳು ಮೋಸ್ಟ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು? ಫಾರ್ ವಾಟ್ ರೀಸನ್? ಇಶ್ಯೂ ನಾವು ಚುನಾವಣಾ ನೀತಿ ಸಂಹಿತೆಗೆ ಅಡ್ಡ ಬರದ ರೀತಿಯಲ್ಲಿ ಎಷ್ಟನ್ನು ಹೇಳ್ಬೋದು ಅಷ್ಟನ್ನು ದಯವಿಟ್ಟು ಹೇಳ್ಬೋದಾ? Definitely Monday is a very interesting and everybody is curious about what happens there. Okay. Monday ಹೊರತುಪಡಿಸಿದ್ರೆ ಆಮೇಲೆ ಬೆಂಗಳೂರು ಉತ್ತರ, ಯಾಕಂದ್ರೆ ಅಲ್ಲಿ ಶೋಭಾ ಕರಂದ್ಲಾಜೆ ಬಂದಿದ್ದಾರೆ ಉಡುಪಿಯಿಂದ. ಅದೇ ಕಾರಣಕ್ಕೆ ಉಡುಪಿ ಚಿಕ್ಕಮಗಳೂರು ಸ್ವಲ್ಪ ದಟ್ಸ್ ಆಲ್ಸೋ ಇಂಟ್ರೆಸ್ಟಿಂಗ್. ಮೈಸೂರು, ಮಹಾರಾಜರಿದ್ದಾರೆ ಇಲ್ಲಿ, ಮತ್ತೆ ಇಟ್ ಆಲ್ ಇಂಟ್ರೆಸ್ಟಿಂಗ್ ಕಾನ್ಸ್ಟಿಟ್ಯೂನ್ಸಿ. ಯಾಕಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ಬದಲಾಗಿದ್ದಾರೆ, ಮತ್ತೆ ಹೊಸ ಕ್ಯಾಂಡಿಡೇಟ್ ಬಂದಿದ್ದಾರೆ ಅಲ್ಲಿ. ಹೀಗಾಗಿ ಕ್ವೈಟ್ ಇಂಟ್ರೆಸ್ಟಿಂಗ್. ಮಂಡ್ಯ ಅಂತೂ ಇಟ್ ಈಸ್ ಈಗೋ ಕ್ಲಾಶ್ ಬಿಟ್ವೀನ್ ಸುಮಲತಾ ಆ್ಯಂಡ್ ಕುಮಾರಸ್ವಾಮಿ. ಸೊ ನೋಡೋಣ ಏನಾಗುತ್ತೆ. ಆದರೆ ಈ ಮತದಾನ ಏನಿದೆ ಅಲ್ಲಿ ಇವತ್ತು, ಈಗ ಇಲ್ಲಿವರೆಗೂ ನಮಗೆ ಓವರ್ ಆಲ್ 51% ಏನಿದೆ ಎವರೇಜ್ ಇಡೀ ರಾಜ್ಯದ್ದು. ಇನ್ನೊಂದು ಮ್ಯಾಕ್ಸಿಮಮ್ 20% ಪುಷ್ ಆಗ್ಬೋದು ಅಷ್ಟೇ, 6 ಗಂಟೆ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಐ ಡೋಂಟ್ ಥಿಂಕ್. 20% ಆದ್ರೂ ಸರ್ ಲಾಸ್ಟ್ ಟೈಮ್ ಎಷ್ಟು 68%? ಅದಕ್ಕಿಂತ ಜಾಸ್ತಿ ಆಗುತ್ತಲ್ವಾ? 2019 ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈಗ ಎಸ್ಪೆಷಲಿ ಈ ಮೈನಾರಿಟಿ ವೋಟ್ ಇದಾವಲ್ಲ, ಇನ್ನು ಮೇಲೆ ಅವ್ರು ಬರ್ತಾರೆ ಅನ್ನೋ ಒಂದು. ಯಾಕಂದ್ರೆ ಸಾಮಾನ್ಯವಾಗಿ ಅವರೊಂದು ಅಭ್ಯಾಸ, ನಮಾಜ್ ಇರುವ ಶುಕ್ರವಾರ ನಮಾಜ್ ಮುಗಿಸ್ಕೊಂಡೆ ಕೆಲಸ ಈ ಕಡೆ ಬರ್ತಾರೆ. ಸೊ ಮೇ ಬಿ ದಟ್ ಮೈಟ್ ಬಿ ಎ ಫ್ಯಾಕ್ಟರ್. ಮತ್ತೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿದೆ, ಸ್ವಲ್ಪ ಹೀಟ್ ವೇವ್ ಬೇರೆ ಇದೆ. ಸ್ವಲ್ಪ ಸಂಜೆ ಹೊತ್ತಿಗೆ ಸ್ವಲ್ಪ ಕವರ್ ಅಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ನಾನು. ಓಕೆ, ರೈಟ್. ನೋಡ್ತಾ ಇದ್ದೀವಿ ಇಷ್ಟು ಇಂಟ್ರೆಸ್ಟಿಂಗ್. ಬೆಳಗ್ಗೆನಿಂದಲೂ ಕೂಡ ರಿಪಬ್ಲಿಕ್ ಎಲ್ಲ ಆಯಾಮಗಳನ್ನು, ಮತದಾನದ ಎಲ್ಲ ಆಯಾಮಗಳನ್ನು ನಿಮ್ಮ ಮುಂದೆ ತರ್ತಾ ಇದೆ. ನಟ ನಟಿಯರು ಬಂದು ವೋಟ್ ಮಾಡಿದ್ರು, ಸ್ಪೋರ್ಟ್ಸ್ಮನ್ಗಳು ಬಂದು ವೋಟ್ ಮಾಡಿದ್ರು, ರಾಜಕೀಯ ಮುಖಂಡರು ಬಂದು ವೋಟ್ ಮಾಡಿದ್ರು. ಕ್ವಿಕ್ಲಿ ನಾನು ಬಸವರಾಜ್ ಹಿಟ್ನಾಳ್ ಅವರಿಗೆ ಕೊನೆ ಪ್ರಶ್ನೆ, ಬಿಫೋರ್ ನಿಮ್ಮನ್ನು ಬಿಟ್ಕೊಡೋದಕ್ಕಿಂತ ಮುಂಚೆ. ಮಂಡ್ಯದಲ್ಲಿ ಸುಮಲತಾ ಬಂದು ಹೊರಗಡೆ ಹೇಳಿದ್ರು, ಇಮಿಡಿಯೇಟಾಗಿ ಹೇಳಿದ್ರು, ನಾನು ಪ್ರಚಾರದಲ್ಲಿ ಪಾಲ್ಗೊಳ್ಳೋದಕ್ಕೆ ದೇವೇಗೌಡರು ಇಂಥ ಮಾತು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನನಗೆ ಶೆಡ್ಯೂಲು ಮಾಡಿರಲಿಲ್ಲ, ಕರೀಲೂ ಇಲ್ಲ ಅಂತ. ಏನು ಹೇಳೋಕ್ಕೆ ಬಯಸ್ತೀರಿ ಅದು ನೋಡಿ? ಆಮೇಲೆ ಏನು ಟಿಕೆಟ್ ಒಂದು BJP ಟಿಕೆಟ್ ಕೊಡೋ ಒಂದು ಗೊಂದಲ ಇತ್ತಲ್ಲ, BJP ಸುಮಲತಾ ಅವ್ರು ಕೊಡ್ತಿದ್ದೋ ಅಥವಾ ಈ ಕಡೆ ಕುಮಾರಸ್ವಾಮಿ ಅವ್ರು ಕೊಡ್ತಿದ್ದೋ ಅನ್ನೋ ಆ ತೀರ್ಮಾನ ಬಂದಾದ್ಮೇಲೆ ಇವರು BJP ಹೋದಾಗ್ಲೇ ಭಾಳ ಹೆಚ್ಚು ಕಡಿಮೆ ಕ್ಲಿಯರ್ ಆಗಿತ್ತು, ಸ್ವಲ್ಪ ಅವರು ಸೈಲೆಂಟ್ ಆಗಿ ಕೂತ್ಕೋತಾರೆ ಅಂತ. ದಟ್ ಹೇಳಿದ್ರು ಅವರು ಕೂಡ, ಯಾರಾದ್ರೂ ಬಂದು ನಾನು ಕರೆದಿಲ್ಲ, ನಾನು ಕರೆದ್ರೆ ಅಥವಾ ಪಕ್ಷ ಹೇಳಿದ್ರೆ ಹೋಗ್ತೇನೆ ಅಂತ ಹೇಳಿ ಅಷ್ಟೇ ಹೇಳಿದ್ರು. ನಾನು ಹೋಗ್ತೇನೆ ಅಂತ ಎಂದೂ ಹೇಳಲಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಕೂಡ ಹೇಳಲಿಲ್ಲ ಸುಮಲತಾ ಅದನ್ನು. ಸೊ ಹೀಗಾಗಿ ಅವ್ರಿಗೂ ಕೂಡ ಅಂತ ಆಸಕ್ತಿನೇ ಇರಲಿಲ್ಲ, ಪ್ರಚಾರಕ್ಕೆ ಹೋಗಬೇಕು ಅಂತ ಆಸಕ್ತಿ ಇದ್ದಂಗೆ ತೋರಿಸೋದು ಅನ್ಸೋದಿಲ್ಲ ನನಗೆ. ಹಾಗೆ ಈಗ ಗೌಡ್ರೊಂದು ಮಾತಂದ್ರೆ ಅದಕ್ಕೊಂದು ಪ್ರತಿಕ್ರಿಯೆ ಕೊಡಬೇಕು ಅಷ್ಟೇ. ಇಟ್ ಇಸ್ ಜಸ್ಟ್ ಅಗೇನ್ ಕ್ಲಾಶ್ ಆಫ್ ಈಗೋಸ್, ಅದು ಕ್ಲಾಸಿಕ್ ಕ್ಲಾಶ್ ಆಫ್ ಈಗೋಸ್. ಓಕೆ, ವಂಡರ್ಫುಲ್. ಥ್ಯಾಂಕ್ ಯು ಬಸವರಾಜ್ ಸರ್. ಒಳ್ಳೆ ಇನ್ಸೈಟ್ಸ್ನ ಕೊಟ್ಟಿದ್ದೀರಿ, ಒಳ್ಳೆ ನೋಟಗಳನ್ನ ಕೊಟ್ಟಿದ್ದೀರಿ ಇವತ್ತಿನ ವಿದ್ಯಮಾನಗಳ ಕುರಿತಾಗಿ. ಧನ್ಯವಾದಗಳು. ಥ್ಯಾಂಕ್ ಯು. ರೈಟ್. ಪ್ರತಿ ಕ್ಷೇತ್ರದಲ್ಲೂ ಕೂಡ ಈ ಸಾರಿಯ ಚುನಾವಣೆಯಲ್ಲಿ ಘಟಾನುಘಟಿಗಳ ರಣಕಣ. ಈಗಾಗಲೇ ತಾವು ಗಮನಿಸ್ತಾ ಇದ್ರಿ, ಮತದಾನ ಪ್ರಕ್ರಿಯೆ ಯಾವ ರೀತಿ ಸಾಗಿದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ವಿವಿಧ ಮಠಾಧೀಶರುಗಳು ಕೂಡ ಮತ ಚಲಾವಣೆಯನ್ನ ಮಾಡಿ ಸಂದೇಶ ರವಾನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಉಡುಪಿಯ ಮಠಾಧೀಶರಾಗಿರ್ಬಹುದು, ಚಿತ್ರದುರ್ಗದಲ್ಲಿ ಶರಣರಾಗಿರಬಹುದು, ಹೀಗೆ 10 ಹಲವು ಮಠಾಧೀಶರು ತಮ್ಮ ತಮ್ಮ ಮತಗಟ್ಟೆಗಳಿಗೆ ಧಾವಿಸಿ
ಮತ ಚಲಾವಣೆಯನ್ನ ಮಾಡಿದ್ದಾರೆ, ಜೊತೆಗೆ ಜನರಿಗೆ ಒಂದು ಸಂದೇಶವನ್ನ ಕೊಡುವ ಕೆಲಸ ಕೂಡ ಆಗಿದೆ. ಕೂಡಲೇ ತಾವು ಮತ ಚಲಾವಣೆಯನ್ನ ಮಾಡಬೇಕು, ಯಾವುದೇ ಕಾರಣಕ್ಕೂ ಈ ಹಕ್ಕಿನಿಂದ ವಂಚಿತರಾಗಬಾರದು ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಹೀಗಾಗಿ ತಾವು ಗಮನಿಸ್ತಾ ಇದ್ದೀರಿ ದೃಶ್ಯ